ಇನ್ಸೈಟ್ ನ್ಯೂಸ್ 14 ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ. ನಮ್ಮ ಇನ್ಸೈಟ್ ನ್ಯೂಸ್ 14 ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ ಐಕಾನ್ ಒತ್ತಿ. ನಮಸ್ಕಾರ ಪ್ರಿಯ ವೀಕ್ಷಕರೇ, ರಾಜ್ಯ ರಾಜಕಾರಣ ಹಾಗೂ ರಾಜ್ಯದ ಪ್ರಜೆಗಳಿಗೆ ಸಂಬಂಧಿಸಿದಂತೆ ಈ ಹೊತ್ತಿನ ಅತ್ಯಂತ ಮಹತ್ವದ ಸುದ್ದಿ. ರಾಜ್ಯದ ಮುಖ್ಯ ಚುನಾವಣಾಧಿಕಾರಿ ವಿ. ಅನ್ಬುಕುಮಾರ್ ಅವರು ನಡೆಸಿದ ಮಹತ್ವದ ಸುದ್ದಿಗೋಷ್ಠಿಯ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಮತದಾರರ ಪಟ್ಟಿ ಪರಿಷ್ಕರಣೆ ಹಾಗೂ ಎಸ್ಐಆರ್ ವಿಶೇಷ ತೀವ್ರ ಪರಿಷ್ಕರಣೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ಚುನಾವಣಾ ಆಯೋಗದಿಂದ ಬಿಗ್ ಅಪ್ಡೇಟ್ ಒಂದನ್ನು ನೀಡಲಾಗಿದೆ. ಬಿಎಲ್ಒ ಬೂತ್ ಮಟ್ಟದ ಅಧಿಕಾರಿಗಳು ಪ್ರತಿಯೊಬ್ಬ ಮತದಾರರ ಮನೆ ಬಾಗಿಲಿಗೆ ತೆರಳಿ ವಿವರಗಳನ್ನು ಪರಿಶೀಲಿಸಲಿದ್ದಾರೆ. 18 ವರ್ಷ ತುಂಬಿದ ಹೊಸ ಮತದಾರರ ನೋಂದಣಿ, ಹೆಸರು ತಿದ್ದುಪಡಿ ಮತ್ತು ವಿಳಾಸ ಬದಲಾವಣೆಗೆ ಅವಕಾಶ ಕಲ್ಪಿಸಲಾಗಿದೆ. ಮತದಾರರ ಪಟ್ಟಿಯಲ್ಲಿ ಹೆಸರು ಬಿಟ್ಟು ಹೋಗದಂತೆ ಪ್ರತಿಯೊಬ್ಬ ನಾಗರಿಕರು ತಮ್ಮ ವಿವರಗಳನ್ನು ಸರಿಯಾಗಿ ಪರಿಶೀಲಿಸಿಕೊಳ್ಳಲು ಚುನಾವಣಾಧಿಕಾರಿಗಳು ಸ್ಪಷ್ಟ ನಿರ್ದೇಶನ ನೀಡಿದ್ದಾರೆ. ಕಾರ್ಯವೈಖರಿಯಲ್ಲಿ ಲೋಪವೆಸಗುವ ಅಥವಾ ನಿಯಮ ಉಲ್ಲಂಘಿಸುವ ಅಧಿಕಾರಿಗಳ ವಿರುದ್ಧ ಸೂಕ್ತ ಶಿಸ್ತು ಕ್ರಮ ಕೈಗೊಳ್ಳಲಾಗುವುದು ಎಂದು ಆಯೋಗ ಎಚ್ಚರಿಸಿದೆ. ಪ್ರಜಾಪ್ರಭುತ್ವದ ಅಡಿಪಾಯವೇ ಪಾರದರ್ಶಕ ಮತದಾರರ ಪಟ್ಟಿ. ಪ್ರತಿಯೊಬ್ಬ ಅರ್ಹ ನಾಗರಿಕನೂ ಮತದಾನದ ಹಕ್ಕು ಪಡೆಯಬೇಕು ಎನ್ನುವುದೇ ಆಯೋಗದ ಪ್ರಮುಖ ಉದ್ದೇಶ. ಪ್ರತಿಯೊಬ್ಬ ಮತದಾರರಿಗೂ ಇದು ಅತ್ಯಂತ ಪ್ರಮುಖ ಸುದ್ದಿಯಾಗಿದ್ದು, ನಿಮ್ಮ ಮತದಾರರ ಚೀಟಿಯ ವಿವರಗಳನ್ನು ತಕ್ಷಣವೇ ಪರಿಶೀಲಿಸಿಕೊಳ್ಳಿ. ಬನ್ನಿ ಈಗ ನೇರವಾಗಿ ಪತ್ರಿಕಾಗೋಷ್ಠಿಗೆ ನಿಮಗೆ ಕರೆದುಕೊಂಡು ಹೋಗುತ್ತಿದ್ದೇವೆ. ವಿ. ಅನ್ಬುಕುಮಾರ್ ಅವರ ನೇರ ಮಾತು. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯದಲ್ಲಿ ಚುನಾವಣಾ ಆಯೋಗದ ಆದೇಶದಂತೆ ಎಸ್ಐಆರ್ ಪ್ರಕ್ರಿಯೆ ನಡೀತಾ ಇದೆ. ಆಗಸ್ಟ್ 8 ತನಕ ಎನ್ಯುಮರೇಷನ್ ಫಾರ್ಮ್ ಮನೆಗೆ ವಿತರಣೆ ಮಾಡಿ ಕಲೆಕ್ಟ್ ಮಾಡಿ ಡಿಜಿಟೈಸ್ ಮಾಡೋ ಕಾರ್ಯಕ್ರಮ ನಡೀತಾ ಇದೆ. ಅದರಲ್ಲಿ ಈಗ ನಾವು 5,54,32,314 ಎನ್ಯುಮರೇಷನ್ ಫಾರ್ಮನ್ನು ಪ್ರಿಂಟ್ ಮಾಡಿ ಮತದಾರರಿಗೆ ವಿತರಣೆ ಮಾಡಿದ್ವಿ. 100% ಡಿಸ್ಟ್ರಿಬ್ಯೂಷನ್ ಆಯಿತು. ಅದಾದ ನಂತರ ಇವತ್ತು ಮಧ್ಯಾಹ್ನ 2 ಗಂಟೆ ತನಕ 4,75,75,861 ಮತದಾರರು ತನ್ನ ಫಾರ್ಮನ್ನು ವಾಪಸ್ ಕೊಟ್ಟಿದ್ದಾರೆ. 76.99% ಆಗಿದೆ. ಅರೌಂಡ್ 77% ಆಫ್ ದ ಫಾರ್ಮ್ಸ್ ಹ್ಯಾವ್ ಕಮ್ ಬ್ಯಾಕ್ ವಿತ್ ದ ಸಿಗ್ನೇಚರ್ ಆಫ್ ದಿ ವೋಟರ್ಸ್. ಅದರಲ್ಲಿ ಸೆಲ್ಫ್ ಎಂದು ಮ್ಯಾಪಿಂಗ್ ಆಗಿರೋರು 31%, ಪ್ರೋಜಿನಿಯಿಂದ ಮ್ಯಾಪಿಂಗ್ ಆಗಿರೋರು 40%, ನೋ ಮ್ಯಾಪಿಂಗ್ ಹಂಗಂದರೆ ಮ್ಯಾಪಿಂಗ್ ಡೇಟಾ 2002 ಡೇಟಾ ಯಾವುದು ಕೊಟ್ಟಿಲ್ಲ ಅಂತ 5%, 29,62,875 ಮತದಾರರು 2002 ಕುರಿತು ಯಾವುದೇ ಮ್ಯಾಪಿಂಗ್ ನೀಡಿರುವುದಿಲ್ಲ. ಆನ್ಲೈನ್ನಲ್ಲಿ ಎನ್ಯುಮರೇಷನ್ ಫಾರ್ಮನ್ನು ಸಬ್ಮಿಟ್ ಮಾಡಿದವರ ಸಂಖ್ಯೆ 6,63,503 ಮತ್ತು ಇದರ ಜೊತೆಗೆ ASDDO ಅಂತ ಆಬ್ಸೆಂಟಿ, ಶಿಫ್ಟೆಡ್, ಡ್ಯೂಪ್ಲಿಕೇಟ್, ಡೆಡ್ ಆ್ಯಂಡ್ ಅದರ್ಸ್ ಅಂತ ಕ್ಯಾಟಗರಿಯಲ್ಲಿ ಮಾರ್ಕ್ ಮಾಡಲಾಗಿದೆ. ಅದು ನೋಡುವಾಗ ಕರ್ನಾಟಕ ರಾಜ್ಯದಲ್ಲಿ ಆಬ್ಸೆಂಟಿ ವೋಟರ್ಸ್ ಅಂತ 11,61,231, ಪರ್ಮನೆಂಟ್ಲಿ ಶಿಫ್ಟೆಡ್ ಅಂತ 51,74,968, ಡೆತ್ ಮರಣ ಹೊಂದಿರೋರು 14,99,799, ಆಲ್ರೆಡಿ ಎನ್ರೋಲ್ಡ್ ಅಂದರೆ ಡೂಪ್ಲಿಕೇಟ್ 5,62,572, ಅದರ್ಸ್ ಮೋಸ್ಟ್ಲಿ ರೆಫ್ಯೂಸ್ ಟು ಸೈನ್ 33,042, ಒಟ್ಟಾರೆ 15.21%, 84,31,612 ಮತದಾರರನ್ನ ಈ ಕ್ಯಾಟಗರಿ ಒಳಗೆ ಗುರುತಿಸಲಾಗಿದೆ. ಇದು ಎರಡೂ ಸೇರಿದಾಗ ಕರ್ನಾಟಕ ರಾಜ್ಯದ ಪ್ರಗತಿ 92.2% ಆ್ಯಸ್ ಆಫ್ ಟುಡೇ 2 PM. ಇನ್ನು ನಮ್ಮ ಹತ್ರ ಉಳಿದಿರುವ ಫಾರ್ಮ್ಗಳ ಸಂಖ್ಯೆ 43,24,841 ಫಾರ್ಮ್ಸ್ ಮಾತ್ರ. ಇದನ್ನು ನಾವು 8ನೇ ತಾರೀಕು ಒಳಗಾಗಿ ಪೂರ್ತಿ ಕಂಪ್ಲೀಟ್ ಮಾಡಬೇಕಾದ ಕಾರಣ ನಾನು ಎಲ್ಲ ಮತದಾರರಲ್ಲಿ ಪ್ರೀತಿಯಿಂದ ವಿನಂತಿ ಮಾಡ್ತೀನಿ, ದಯವಿಟ್ಟು ತಮ್ಮ ಹತ್ರ ಇರುವ ಫಾರ್ಮನ್ನು ವಾಪಸ್ ಫಿಲ್ ಮಾಡಿ ತಮ್ಮ BLOಗಳಿಗೆ ಕೊಡಿ ಎಂದು ನಾನು ಮತ್ತೊಮ್ಮೆ ಗೌರವಪೂರ್ವಕವಾಗಿ ಎಲ್ಲ ಮತದಾರರಲ್ಲಿ ವಿನಂತಿ ಮಾಡ್ತೀನಿ. ಅದರ ಜೊತೆಗೆ GBA ಗ್ರೇಟರ್ ಬೆಂಗಳೂರು ಅಥಾರಿಟಿ ಸಂಬಂಧವಾಗಿ ನಾವು ತಗೊಂಡಿದ್ದಲ್ಲಿ ಬೆಂಗಳೂರಲ್ಲಿ 1,03,88,363 ಮತದಾರರು ಇದ್ದಾರೆ. ಇದರಲ್ಲಿ ಇದುವರೆಗೂ ಫಾರ್ಮನ್ನು ಸೈನ್ ಮಾಡಿ ವಾಪಸ್ ಕೊಟ್ಟಿರೋರ ಸಂಖ್ಯೆ 47,92,579. ಆ ಜೊತೆಗೆ ಅನ್ಕಲೆಕ್ಟಬಲ್ ಅಂತ ಅಂದರೆ ASDD ಲಿಸ್ಟಲ್ಲಿ ಆಬ್ಸೆಂಟ್, ಶಿಫ್ಟಿಂಗ್, ಡೆಡ್, ಡ್ಯೂಪ್ಲಿಕೇಟ್ ಆ್ಯಂಡ್ ಅದರ್ಸ್ ಕ್ಯಾಟಗರಿಯಲ್ಲಿ 39,38,202 ಜನ
ಇದಕ್ಕೆ ಗುರುತಿಸಲಾಗಿದೆ. ನಮ್ಮ ಹತ್ರ BBMP ವ್ಯಾಪ್ತಿಯಲ್ಲಿ ಅಂದರೆ GBA ವ್ಯಾಪ್ತಿಯಲ್ಲಿ ಡಿಜಿಟೈಸ್ ಮಾಡಲಿಕ್ಕೆ ಪೆಂಡಿಂಗ್ ಉಳಿದಿರುವ ಫಾರ್ಮ್ಗಳ ಸಂಖ್ಯೆ 16,57,582 ಫಾರ್ಮ್ಗಳು ಮಾತ್ರ. ಇದರಲ್ಲಿ ನಾನು ಮತ್ತೊಮ್ಮೆ ಎಲ್ಲ ಬೆಂಗಳೂರು ನಗರದಲ್ಲಿ ವಾಸ ಇರುವ ಎಲ್ಲ ಮತದಾರರಲ್ಲಿ ಗೌರವಪೂರ್ವಕವಾಗಿ ವಿನಂತಿ ಮಾಡಿಕೊಳ್ತೀನಿ, ದಯವಿಟ್ಟು ತಮ್ಮ ಫಾರ್ಮ್ಗಳನ್ನು ವಾಪಸ್ BLOಗಳ ಹತ್ರ ಕೊಡಿ ಎಂದು ವಿನಂತಿ ಮಾಡಿಕೊಳ್ತೀನಿ. ಅದರಲ್ಲಿ ಬ್ಯಾಂಗ್ಳೂರು ಅರ್ಬನ್ ಡಿಸ್ಟ್ರಿಕ್ಟ್ ತೊಗೊಂಡಿದ್ರೆ ಸುಮಾರು 7,11,000 ಫಾರ್ಮ್ಸ್ ಇನ್ನೂ ಡಿಜಿಟೈಸ್ ಮಾಡೋದು ಬಾಕಿ ಇದೆ. ಬ್ಯಾಂಗ್ಳೂರು ನಾರ್ತ್ ತೊಗೊಂಡ್ರೆ 3,46,000 ಫಾರ್ಮ್ಸ್ ಬಾಕಿ ಇದೆ. ಸೆಂಟ್ರಲ್ ತೊಗೊಂಡಾಗ 3,04,000 ಫಾರ್ಮ್ ಬಾಕಿ ಇದೆ. ಸೌತ್ ತೊಗೊಂಡಾಗ 2,94,000 ಫಾರ್ಮ್ಸ್ ಬಾಕಿ ಇದೆ. ಮತ್ತು ಈ ರೀತಿ ಒಂದು 92% ಫಾರ್ಮ್ಸನ್ನು ಈಗಾಗಲೇ ಜನರಿಂದ ವಾಪಸ್ ಪಡೆದು ಅಥವಾ ASDO ಗುರುತು ಮಾಡಲಿಕ್ಕೆ ಮತದಾರರು ಭಾಳಷ್ಟು ಸಹಕರಿಸಿದ್ದಾರೆ. ಎಲ್ಲ ಪೊಲಿಟಿಕಲ್ ಪಾರ್ಟಿಯ ಪದಾಧಿಕಾರಿಗಳು ಮತ್ತು ಬೂತ್ ಏಜೆಂಟ್ಸು ಅವರು ಭಾಳಷ್ಟು ಪ್ರಯತ್ನ ಮಾಡಿದ್ದಾರೆ. ಅದರ ಜೊತೆಗೆ ನಮ್ಮ ಅಧಿಕಾರಿಗಳು ಸಮೇತ ಭಾಳಷ್ಟು ಶ್ರಮಪಟ್ಟು ಈ ಕೆಲಸವನ್ನು ಮಾಡಿರ್ತಾರೆ. ಆ ನಿಟ್ಟಿನಲ್ಲಿ 92% ಈಗಲೇ ಸಾಧನೆ ಆಗಿರುವುದರಿಂದ ಉಳಿದಿರುವ ನಾವು ದಿವಸಗಳಲ್ಲಿ ಹಾಗಾದರೆ 8 ಆಗಸ್ಟ್ಗೆ ಕೊನೆ ದಿನ ಆಗಿರ್ತದೆ. ಆ ದಿನ ಒಳಗಾಗಿ ಕರ್ನಾಟಕ ರಾಜ್ಯದಲ್ಲಿ SIR ಪ್ರಕ್ರಿಯೆ ಚುನಾವಣೆ ಆಯೋಗದ ವೇಳಾಪಟ್ಟಿ ಪ್ರಕಾರ ಸಂಪೂರ್ಣ ಪಾರದರ್ಶಕತೆಯಿಂದ ನಿಯಮಾನುಸಾರ ಮುಕ್ತಾಯ ಆಗುತ್ತದೆ ಎಂಬ ಅಂಶವನ್ನು ನಾನು ತಮ್ಮ ಮುಖಾಂತರ ನಮ್ಮ ರಾಜ್ಯದ ಎಲ್ಲ ಮತದಾರರಿಗೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಇದರ ಜೊತೆಗೆ ಈಗಾಗಲೇ ಪ್ರತಿಯೊಂದು ಪೋಲಿಂಗ್ ಸ್ಟೇಷನ್ ವತಿಯಿಂದ ಅಂದರೆ ಪ್ರತಿಯೊಂದು BLO ಲೆವೆಲಲ್ಲಿ BLAಗಳಿಗೆ ಈ ASDO ಪಟ್ಟಿಯನ್ನು ಈಗಾಗಲೇ ಕೊಡಲಾಗಿದೆ. ನಾನು ಎಲ್ಲ ರಾಜಕೀಯ ಪಕ್ಷಗಳ ಪದಾಧಿಕಾರಿಗಳ ಹತ್ರನೂ ಮತ್ತು ಬೂತ್ ಏಜೆಂಟ್ ಅದನ್ನು ಮತ್ತೊಮ್ಮೆ ವಿನಂತಿ ಮಾಡ್ತೀನಿ, ದಯವಿಟ್ಟು ಈ ಪಟ್ಟಿಯನ್ನು ತಮ್ಮ ಹಂತದಲ್ಲೂ ಪರಿಶೀಲಿಸಬಹುದು. ಪರಿಶೀಲಿಸಿ ಸಲಹೆ ನೀಡಿದ್ದಲ್ಲಿ ಖಂಡಿತವಾಗಿ ಅದನ್ನು ಪರಿಗಣಿಸಲಾಗುವುದು. 8 ಆಗಸ್ಟ್ವರೆಗೂ ಫಾರ್ಮನ್ನು ರೋಲ್ ಬ್ಯಾಕ್ ಮಾಡುವ ಆಪ್ಷನ್ BLO ಹತ್ರನೂ ಇರ್ತದೆ, ERO ಹತ್ರನೂ ಇರ್ತದೆ. ಅಕಸ್ಮಾತ್ ಯಾವುದಾದ್ರು ಮತದಾರನ್ನು ತಪ್ಪಾಗಿ ಮಾರ್ಕ್ ಮಾಡಿದ್ದು ಕಂಡು ಬಂದಲ್ಲಿ ಅಥವಾ ಬೇರೆ ಯಾರಿಗಾದ್ರು ಮಾರ್ಕ್ ಮಾಡಬೇಕಿದ್ದಲ್ಲಿ ಖಂಡಿತವಾಗಿ BLOವನ್ನು ಅಥವಾ EROವನ್ನು ಸಂಪರ್ಕಿಸಬಹುದು. ಫಾರ್ಮನ್ನು ರೋಲ್ ಬ್ಯಾಕ್ ಮಾಡಿ ಎಡಿಟ್ ಮಾಡುವ ಅವಕಾಶ ಅವರಿಗೆ 8ನೇ ತಾರೀಕು ತನಕ ಇರ್ತದೆ ಎಂಬ ಅಂಶವನ್ನು ಸಮೇತ ಈ ಸಂದರ್ಭದಲ್ಲಿ ನಾನು ಎಲ್ಲರಿಗೂ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದರ ಜೊತೆಗೆ ಈಗಾಗಲೇ ಕ್ವಾಲಿಟಿ ಚೆಕ್ಕಿಂಗ್ ಮಾಡಿ ಎಂಬ ಅಂಶವನ್ನು ಎಲ್ಲರಿಗೂ ನಾವು ಹೇಳ್ತಾ ಇದ್ದೀವಿ. ಸೊ ಎಲ್ಲೆಲ್ಲಿ ಫಾರ್ಮ್ಸು ಜಾಸ್ತಿ ASDO ಮಾರ್ಕ್ ಮಾಡಿದ್ದಾರೆ, ಎಲ್ಲಿ ತುಂಬ ಕಡಿಮೆ ಮಾರ್ಕ್ ಇಂಥದ್ದು ಯಾವುದೇ ಇದನ್ನು ಸಮೇತ ಸಂಬಂಧಪಟ್ಟ ಬೂತ್ ಏಜೆಂಟ್ಗೂ ಮಾಹಿತಿಯನ್ನು ಕೊಡಬೇಕು. ಸಂಬಂಧಪಟ್ಟ ಪೊಲಿಟಿಕಲ್ ಪಾರ್ಟಿಯ ಪದಾಧಿಕಾರಿಗಳಿಗೆ ಆ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಅಥವಾ ತಾಲೂಕು ಹಂತದಲ್ಲಿರೋರಿಗೆ ಮಾಹಿತಿಯನ್ನು ಕೊಡಬೇಕು. ಅವರ ಸಹಕಾರವನ್ನು ತೊಗೊಂಡು ವೆರಿಫೈ ಮಾಡಬೇಕು. ಯಾವುದೇ ಒಂದು ಸಣ್ಣ ಪುಟ್ಟ ಕಂಪ್ಲೇಂಟ್ ಯಾವುದೇ ರೀತಿಯಲ್ಲಿ ಇದ್ರೂ ಸರಿ ಅದನ್ನು ಅಟೆಂಡ್ ಮಾಡಬೇಕಂತ ಸೂಚನೆ ಎಲ್ಲರಿಗೂ ಕೊಡಲಾಗಿದೆ. ಸೊ ಈ ನಿಟ್ಟಿನಲ್ಲಿ ನಮ್ಮ SIR ಪ್ರಕ್ರಿಯೆ ಕೆಲಸ ಮುಂದುವರಿತಾ ಇರ್ತದೆ. ಆಮೇಲೆ ನಾನು ಎಲ್ಲ ಮತದಾರರಲ್ಲಿ ವಿನಂತಿ ಮಾಡ್ತೀನಿ, 8/8 ಕೊನೆ ದಿವಸ ಆಗಿರ್ತದೆ ಫಾರ್ಮ್ಸ್ ವಾಪಸ್ ಸಬ್ಮಿಟ್ ಮಾಡಲಿಕ್ಕೆ. ಇನ್ನೂ ಸುಮಾರು 47 ಲಕ್ಷ ಫಾರ್ಮ್ಸ್ ಎಲ್ಲರ ಹತ್ರ ಬರಲಿಕ್ಕೆ ಬಾಕಿ ಇದೆ. ಹಲವಾರು ಪ್ರಯತ್ನ ನಮ್ಮವರು ಮಾಡ್ತಾ ಇದ್ದಾರೆ, ತಾವುಗಳು ಸಹಕರಿಸ್ತಾ ಇದ್ದೀರಾ. ಸೊ ಅದರಿಂದ ನಾನು ಎಲ್ಲರೂ ವಿನಂತಿ ಮಾಡ್ತೀನಿ, ದಯವಿಟ್ಟು ಫಾರ್ಮ್ಸನ್ನು 8/8 ವಾಪಸ್ ಕೊಡಬೇಕು. ಎರಡನೇದು, ಅಕಸ್ಮಾತ್ ಮತದಾರರು ಇಲ್ಲಂದ್ರೂ ಸಮೇತ ಅವ್ರ ಕುಟುಂಬದಲ್ಲಿರುವ ಯಾವುದೇ ಒಂದು ಅಡಲ್ಟ್ ಮೆಂಬರ್ ಸೈನ್ ಮಾಡಬಹುದಾದ ಫಾರ್ಮನ್ನು ಅದನ್ನು ಈಗಲೇ ಹಲವಾರು ಸಾರಿ ಮತದಾರ ಗಮನಕ್ಕೆ ನಾವು ಕೊಟ್ಟಿದ್ದೀವಿ. ದಯವಿಟ್ಟು ಅದನ್ನು ಪರಿಗಣಿಸಿ ಫಾರ್ಮನ್ನು ತುಂಬಿ ವಾಪಸ್ ಕೊಡಿ ಎಂದು ಕೋರ್ತೀನಿ. ಮೂರನೇದು, 2002ರ SIR ಮಾಹಿತಿ ಇಲ್ಲ ಎಂಬ ಕಾರಣದ ಯಾರು ಫಾರ್ಮ್ ಇಟ್ಟುಕೊಂಡಿದ್ದರೂ ಈಗಾಗಲೇ ನಾನು ಹೇಳಿದಂಗೆ ಸುಮಾರು 29 ಲಕ್ಷ ಮತದಾರರು 2002 ಮಾಹಿತಿ ಇಲ್ಲದಿದ್ದರೂ ಫಾರ್ಮನ್ನು ವಾಪಸ್ ಕೊಟ್ಟಿದ್ದಾರೆ. ಸೊ ದಯವಿಟ್ಟು 2002 ಮಾಹಿತಿ ಫಿಲ್ಲಪ್ ಮಾಡೋಕ್ಕಾಗಿಲ್ಲ ಅಂದ್ರೂ ಸಮೇತ ನಮ್ಮ BLOಗಳು ಹೆಲ್ಪ್ ಮಾಡ್ತಾರೆ. ಅಕಸ್ಮಾತ್ ಆಗಿಲ್ಲ ಅಂದರೆ ದಯವಿಟ್ಟು ತಾವು ಫಾರ್ಮನ್ನು ವಾಪಸ್ ಸೈನ್ ಮಾಡಿ ವಾಪಸ್ ಕೊಡಬೇಕು. ಕೊಟ್ಟಿದ್ದಲ್ಲಿ ತಮ್ಮ ಹೆಸರು ಡ್ರಾಫ್ಟಲ್ಲಿ ಇರ್ತದೆ ಎಂಬ ಅಂಶವನ್ನು ನಾನು ತಮ್ಮ ಗಮನಕ್ಕೆ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು, ಯಾರ್ಯಾರು 1/10/2026ಕ್ಕೆ 18 ವಯಸ್ಸು ಪೂರ್ತಿ ಮಾಡ್ತಾರೋ ಆ ನ್ಯೂ ವೋಟರ್ಸ್ ಅವರಿಗೆ ನಾವು ಐ ಅಪೀಲ್ ಟು ಆಲ್ ದ ಯಂಗ್ ವೋಟರ್ಸ್ ಆಫ್ ಕರ್ನಾಟಕ, ಕೈಂಡ್ಲಿ ಎನ್ರೋಲ್ ಯುವರ್ ಸೆಲ್ಫ್. ಈಗ BLOಗಳ ಹತ್ರ ಫಾರ್ಮ್ 6 ಅವೈಲೇಬಲ್ ಇದೆ. ಯಂಗ್ ವೋಟರ್ಸ್ ಯಾರ್ಯಾರೆಲ್ಲ 1 ಅಕ್ಟೋಬರ್ 2026ಕ್ಕೆ 18 ವಯಸ್ಸು ಪೂರ್ತಿ ಮಾಡ್ತೀರಾ ತಾವುಗಳೆಲ್ಲ ಎಲಿಜಿಬಲ್ ವೋಟರ್ ಆಗಿರ್ತೀರಾ ಎನ್ರೋಲ್ ಮಾಡಿಕೊಳ್ಳಿಕ್ಕೆ. ಸೊ ಕೈಂಡ್ಲಿ ಎನ್ರೋಲ್ ಯುವರ್ ಸೆಲ್ಫ್. ದ ಫಾರ್ಮ್ಸ್ ಆರ್ ಅವೈಲೇಬಲ್ ವಿತ್ ದಿ BLOs ಆ್ಯಂಡ್ ಆನ್ಲೈನಲ್ಲೂ ಸಮೇತ ತಾವು ಅಪ್ಲೈ ಮಾಡ್ಬೋದಾಗಿದೆ.
ಇದರ ಜೊತೆಗೆ ಇನ್ನೊಂದು ಭಾಳ ಮುಖ್ಯ ಒಂದು ಪ್ರಶ್ನೆ ಏನಂತ ಕೇಳಿದರೆ, ಇಷ್ಟೊಂದು ಸಂಖ್ಯೆಯಲ್ಲಿ ಆಬ್ಸೆಂಟಿ ಮತ್ತು ಶಿಫ್ಟೆಡ್ ಇದ್ದಾರಲ್ಲ ಎಂದು ಕೇಳ್ತಾರೆ. ನಾವು ಒಂದು ವಿಷಯ ಕ್ಲಾರಿಫೈ ಮಾಡಲಿಕ್ಕೆ ಇಷ್ಟಪಡ್ತೀವಿ. ಈ ಆಬ್ಸೆಂಟಿ ಶಿಫ್ಟೆಡ್ ಎಂದು ನಾವೇನು ಮಾರ್ಕ್ ಮಾಡಿರ್ತೀವಿ ಅಥವಾ ಡೆಡ್ ಡೂಪ್ಲಿಕೇಟ್ ಅಂತ ಪ್ರತಿಯೊಂದಕ್ಕೂ ಸ್ಥಳ ಮಹಜರ್ ಮಾಡಿರ್ತೀವಿ. ಉದಾಹರಣೆಗೆ ಪ್ರತಿಯೊಂದು ಡೆಡ್ ವೋಟರ್ದು ಡೆತ್ ಸರ್ಟಿಫಿಕೇಟನ್ನು ತೊಗೊಂಡು ಅಪ್ಲೋಡ್ ಮಾಡಿರ್ತಾರೆ, ಅಥವಾ ಡೆತ್ ಸರ್ಟಿಫಿಕೇಟ್ ಇಲ್ಲದೇ ಇರುವ ಸಂದರ್ಭಗಳಲ್ಲಿ ಸ್ಥಳ ಮಹಜರ್ ಮಾಡಿ ಕನಿಷ್ಠ ಒಂದು BLA ಅವರ ಸಿಗ್ನೇಚರ್ನ ತೊಗೊಂಡು ಅಪ್ಲೋಡ್ ಮಾಡಿರ್ತಾರೆ ಡೆಡ್ಡಲ್ಲಿ. ಡ್ಯೂಪ್ಲಿಕೇಟಲ್ಲಿ ಸಂಬಂಧಪಟ್ಟ ಮತದಾರರೇ ಬರೆದು ಕೊಟ್ಟಿರ್ತಾರೆ, ನನಗೆ ಬೇರೆ ಕಡೆ ಇಂಥ ಕಡೆ ಮತ ಇರುವುದರಿಂದ ಇದನ್ನು ದಯವಿಟ್ಟು ಡೂಪ್ಲಿಕೇಟ್ ಎಂದು ಪರಿಗಣಿಸಿದ ಅವರು ಕೊಟ್ಟಿರ್ತಾರೆ. ಇದು ಪ್ರತಿಯೊಂದು ಮತದಾರರು ನಾವು ಫಾರ್ಮನ್ನು ಅಪ್ಲೋಡ್ ಮಾಡಿರ್ತೀವಿ ಆ್ಯಪಲ್ಲಿ. ಅದನ್ನು ಸಂಬಂಧಪಟ್ಟವರು BLO ಆ್ಯಪಲ್ಲಿ ಅವರು ನೋಡಬಹುದು BLO ಅಂತ. ಅದೇ ರೀತಿಯಲ್ಲಿ ಆಬ್ಸೆಂಟಿ ಮತ್ತು ಶಿಫ್ಟೆಡ್ ವಾಟ್ ಇಟ್ ಮೀನ್ಸ್ ಅಂದರೆ, ಈ 16/6/2026 ಮತದಾರರ ಪಟ್ಟಿಯಲ್ಲಿ ಯಾವ ವಿಳಾಸ ಮತದಾರರು ಕೊಟ್ಟಿದ್ದಾರೋ ಆ ವಿಳಾಸದಲ್ಲಿ ಈ ಪೀರಿಯಡಲ್ಲಿ ಅವರು ಇಲ್ಲ ಎಂಬುದು ಅರ್ಥ ಆಗಿರ್ತದೆ. ಇಷ್ಟೇ. ಸೊ ದೇ ಆರ್ ಐದರ್ ಶಿಫ್ಟೆಡ್ ಆರ್ ಆಬ್ಸೆಂಟ್ ಫ್ರಮ್ ದಿ ಕನ್ಸರ್ನ್ಡ್ ಅಡ್ರೆಸ್ ಅಂತ. ಹಂಗಾದರೆ ಅಂಥವರು ಏನು ಮಾಡಬೇಕಂದ್ರೆ, ನಾನು ಅವ್ರ ಹತ್ರ ವಿನಂತಿ ಮಾಡಿಕೊಳ್ತೀನಿ, ಅವರು ಬೇರೆ ಎಲ್ಲೂ ವೋಟರ್ ಆಗಿ ಎನ್ರೋಲ್ ಮಾಡಿಲ್ಲ ಅಂದರೆ, ಅಥವಾ ಕರ್ನಾಟಕ ರಾಜ್ಯದಲ್ಲಿ ಬೇರೆ ಎಲ್ಲರೂ ಇದ್ದಲ್ಲಿ ಖಂಡಿತವಾಗಿ ಅವರು ಆನ್ಲೈನ್ ಮುಖಾಂತರ ಅಥವಾ ಆಫ್ಲೈನಲ್ಲಿ ಫಾರ್ಮ್ 6 ಅಪ್ಲೈ ಮಾಡಬಹುದು. ಇಟ್ ಸಿಂಪ್ಲಿ ಮೀನ್ಸ್ ಆ ಮತದಾರರು ಆ ವಿಳಾಸದಲ್ಲಿ ಇರುವುದಿಲ್ಲ ಎಂಬುದು ಅಷ್ಟೇ. ನಾವು ಬಾಕಿ ಯಾವುದನ್ನು ಅದು ಕುರಿತು ಹೇಳುವುದಿಲ್ಲ. ಕಾರಣ ನಾನು ಮತದಾರರಲ್ಲಿ ವಿನಂತಿ ಮಾಡ್ತೀನಿ, ಎನ್ಯುಮರೇಷನ್ ಫಾರ್ಮ್ ಬಂದ ಸಂದರ್ಭಗಳಲ್ಲಿ ತಾವು ಮನೆ ಶಿಫ್ಟ್ ಆಗಿದ್ದ ಕಾರಣನೋ ಅಥವಾ ಬೇರೆ ಯಾವುದೋ ಕಾರಣದಿಂದ ಎನ್ಯುಮರೇಷನ್ ಫಾರ್ಮ್ ಅಲ್ಲಿ ಕೊಡೋಕ್ಕೆ ಆಗಿಲ್ಲ ಎಂದ ಸಂದರ್ಭಗಳಲ್ಲಿ, ಇಫ್ ಯು ಆರ್ ಎ ಎಲಿಜಿಬಲ್ ವೋಟರ್, ಇಫ್ ಯು ಹ್ಯಾವ್ ನಾಟ್ ಎನ್ರೋಲ್ಡ್ ಎನಿವೇರ್ ಇನ್ ಇಂಡಿಯಾ ಆ್ಯಂಡ್ ಇಫ್ ಯು ಆರ್ ಲಿವಿಂಗ್ ಇನ್ ಕರ್ನಾಟಕದಲ್ಲಿರುವ ಯಾವುದೇ ಒಂದು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಲಿ ತಾವು ವಾಸ ಇದ್ದರೆ, ಈ ದೇಶದಲ್ಲಿ ಬೇರೆ ಎಲ್ಲೂ ತಾವು ವೋಟರ್ ಆಗಿ ಇನ್ನೂ ಎನ್ರೋಲ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ತಾವು ಫಾರ್ಮ್ 6 ಅಪ್ಲೈ ಮಾಡ್ಬೋದು. ಆನ್ಲೈನಲ್ಲಿ ಈಗಾಗಲೇ ಫಾರ್ಮ್ 6 ಅಪ್ಲೈ ಮಾಡಲಿಕ್ಕೆ ಭಾಳಷ್ಟು ನಮಗೆ ಅರ್ಜಿಗಳು ಬಂದಿದೆ. ಆನ್ಲೈನಲ್ಲಿ ಇಲ್ಲಿವರೆಗೂ ಬಂದಿರೋ ಸಂಖ್ಯೆ ಫಾರ್ಮ್ 6 3,32,816 ಜನ ಇಲ್ಲ ಆನ್ಲೈನಲ್ಲಿ ಫಾರ್ಮ್ 6 ಅಪ್ಲೈ ಮಾಡಿದ್ದಾರೆ. 3,32,816. ಐ ಹ್ಯಾವ್ ಗಿವನ್ ಎ ಕಾಪಿ ಟು ಆಲ್ ಆಫ್ ಯು. ಕೊಟ್ಟಿದ್ದಾರಾ ಫೈಲ್? ಎಸ್, ಗಿವನ್ ಎವ್ರಿಬಡಿ? ಎಸ್. ಫಾರ್ಮ್ 6A ದಟ್ ಈಸ್ ಫಾರ್ NRI ಆ್ಯಂಡ್ ಓವರ್ಸೀಸ್ ಸೆಲೆಕ್ಟರ್ಸ್ ಈಗಾಗಲೇ 2,783. ನಾನು ಹೇಳುವುದು ಇದು 16/6ರಿಂದ 29/7 ತನಕ ಬಂದಿರೋ ಫಾರ್ಮ್ ನಂಬರ್ಸ್ ಮಾತ್ರ, ಫ್ರಮ್ 16/6 to 27/9ವರೆಗೂ. ಫಾರ್ಮ್ 6 ಅಪ್ಲೈ ಮಾಡಿದವರ ಸಂಖ್ಯೆ 3,32,816. ಫಾರ್ಮ್ 6A ವಿಚ್ ಈಸ್ ಫಾರ್ NRI ಆ್ಯಂಡ್ ಓವರ್ಸೀಸ್ ಸೆಲೆಕ್ಟರ್ಸ್ 2,783. ಫಾರ್ಮ್ 7 ವಿಚ್ ಈಸ್ ಫಾರ್ ಡೆಲಿಷನ್ 30,597. ಫಾರ್ಮ್ 8 ಫಾರ್ ಶಿಫ್ಟಿಂಗ್ ಕರೆಕ್ಷನ್ಸ್ ವಾಟ್ ಎವರ್ ಇಟ್ ಈಸ್ 7,73,952. ಹಾಗಾದರೆ ಒಟ್ಟಾರೆ ಈಗಾಗಲೇ I will share you. I will give you complete information too. I repeat the number for your sake again. Form 6 ಈಗಾಗಲೇ 3,32,816 ಜನ ಅಪ್ಲೈ ಮಾಡಿದ್ದಾರೆ. ಫಾರ್ಮ್ 6A ವಿಚ್ ಈಸ್ ಫಾರ್ NRI ಆ್ಯಂಡ್ ಓವರ್ಸೀಸ್ ಸೆಲೆಕ್ಟರ್ಸ್ 2,783. Yes, Form 6 are applied by 3,32,816 people, voters, as of today from 16/6 to 29/7 by online. Form 6A 2,783. Form 7 30,597. Form 8 7,73,952. Total 11,40,148 forms we have received. I have given you the breakup also. Within the AC shifting ಎಷ್ಟು, outside the AC shifting ಎಷ್ಟು, correction entries ಎಷ್ಟು, replacement of epic ಎಷ್ಟು, shifting residence ಎಷ್ಟು. ಸೊ ಇದು ನಮ್ಮ ERO ನೆಟ್ಟಲ್ಲಿ, BLO ಆ್ಯಪ್ ಆನ್ಲೈನಲ್ಲಿ, ವೋಟರ್ ಸರ್ವಿಸ್ ಪೋರ್ಟಲ್ನಲ್ಲಿ, ವೋಟರ್ ಹೆಲ್ಪ್ಲೈನ್ ಆ್ಯಪ್ನಲ್ಲಿ ಹಲವಾರು ಮುಖಾಂತರ ಅಪ್ಲೈ ಮಾಡಬಹುದಾಗಿದೆ. ಐ ರಿಕ್ವೆಸ್ಟ್ ಆಲ್ ದ ವೋಟರ್ಸ್ ಕನ್ಸರ್ನ್ ಕೈಂಡ್ಲಿ ಡೌನ್ಲೋಡ್ ECI net app. It will help you to apply online very easily. So this process already have started. ನಾವು ಫಿಸಿಕಲಿ ಈಗಾಗಲೇ ಫಾರ್ಮ್ 6 ಪ್ರತಿಯೊಂದು BLO ಹತ್ರ 30 ಫಾರ್ಮನ್ನು ಕೊಟ್ಟಿದ್ದೀವಿ.
ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಫಾರ್ಮ್ ಬೇಕಾಗಿದ್ದಲ್ಲಿ ಖಂಡಿತವಾಗಿ ಈ ತಿಂಗಳು ಇದು ಆಗಸ್ಟ್ ತಿಂಗಳು 9ನೇ ತಾರೀಕಿಂದ ಅವ್ರ ಹತ್ರ ಲಭ್ಯ ಇರ್ತದೆ. ಯಾಕಂದರೆ 8ನೇ ತಾರೀಕು ತನಕ ಅವರು SIR ಪ್ರಾಸೆಸನ್ನು ಮಾಡ್ತಿರ್ತಾರೆ. ಇನ್ನೂ ಸುಮಾರು 47 ಲಕ್ಷ ಫಾರ್ಮ್ಸ್ ನಮಗೆ ಎನ್ಯುಮರೇಷನ್ ಫಾರ್ಮ್ ವಾಪಸ್ ಬರೋದಿರುವುದರಿಂದ ಅದಾದ ನಂತರ BLOಗಳ ಹತ್ರ 8ನೇ ತಾರೀಕು ಮೇಲೆ ಅಂದರೆ 9ನೇ ತಾರೀಕಿಂದ ಪಡ್ಕೊಳ್ಳಬಹುದಾಗಿದೆ. ಸೊ ಐ ಅಪೀಲ್ ಟು ಆಲ್ ದ ವೋಟರ್ಸ್ ಆಫ್ ಕರ್ನಾಟಕ, ಇಫ್ ಯು ಆರ್ ನಾಟ್ ಏಬಲ್ ಟು ಗಿವ್ ದ ಎನ್ಯುಮರೇಷನ್ ಫಾರ್ಮ್ಸ್ ಬಿಕಾಸ್ ಆಫ್ ಶಿಫ್ಟೆಡ್ ಆರ್ ಆಬ್ಸೆಂಟಿ ರೀಸನ್ಸ್, if you have not enrolled yourself anywhere in India and if you are living in any part of Karnataka, you can apply. While applying, you need to give a declaration form also. A declaration form last time ತಮಗೆ ತೋರಿಸಿದ್ದೀನಿ ನಾನು. ಸೊ ಇದು ಈ ಪ್ರಾಸೆಸ್ ಡ್ರಾಫ್ಟ್ ರೋಲ್ ಆದ ನಂತರ BLO ಅವರು ವೆರಿಫಿಕೇಷನ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಆಲ್ ದೀಸ್ ನೇಮ್ಸ್ ವಿಲ್ ಬಿ ಆ್ಯಡೆಡ್ ಇನ್ ದಿ ಫೈನಲ್ ರೋಲ್ ಆಫ್ಟರ್ ದಿ ಡ್ರಾಫ್ಟ್ ರೋಲ್ ಪಬ್ಲಿಕೇಶನ್ ಈಸ್ ಓವರ್. ಸೊ ಈ ಮಾಹಿತಿನ ತಮಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದರಿಂದ ಈ ಆಬ್ಸೆಂಟಿ ಶಿಫ್ಟ್ ವೋಟರ್ ಜಾಸ್ತಿ ಇದೆ ಎಂದು ಯಾರ್ಯಾರು ಒಂದು ರೀತಿ ನಂಬರ್ ಬಗ್ಗೆ ಅವ್ರು ಯೋಚನೆ ಮಾಡಿದಲ್ಲಿ, ಇಟ್ ಸಿಂಪ್ಲಿ ಮೀನ್ಸ್ ಇದಕ್ಕೆ ಆಬ್ಸೆಂಟಿ ಶಿಫ್ಟ್ ವೋಟರ್ಗೆ ಅರ್ಥ ಏನಂತ ಕೇಳಿದರೆ, ಮತದಾರರು ಕೊಟ್ಟಿರುವ ವಿಳಾಸದಲ್ಲಿ ನಾವು ಎನ್ಯುಮರೇಷನ್ ಪೀರಿಯಡ್ ಸಂದರ್ಭದಲ್ಲಿ ಅವರಲ್ಲಿ ಇಲ್ಲ, ಅಷ್ಟೇ ಅದಕ್ಕೆ ವಿವರಣೆ ಆಗಿರ್ತದೆ. ಆದ ಕಾರಣ ಇಷ್ಟು ಪ್ರಗತಿ ನಡೀತಾ ಇರ್ತದೆ. ನಾನು ಮತ್ತೊಮ್ಮೆ ಸುಮಾರು 92% ಪ್ರಗತಿ ಮಾಡಲಿಕ್ಕೆ ಸಹಕರಿಸಿರುವ ಎಲ್ಲ ರಾಜಕೀಯ ಪಕ್ಷಗಳ ಪದಾಧಿಕಾರಿಗಳು, BLAಗಳು, ಆಮೇಲೆ ಮತದಾರರು, ಆಮೇಲೆ ನಮ್ಮ ಅಧಿಕಾರಿಗಳೆಲ್ಲರಿಗೂ ಧನ್ಯವಾದ ಅರ್ಪಿಸೋಕ್ಕೆ ಇಷ್ಟಪಡ್ತೀನಿ. ಮತ್ತು ಇದು 100% ಟ್ರಾನ್ಸ್ಪರೆಂಟ್ ಆ್ಯಂಡ್ ಆ್ಯಸ್ ಪರ್ ಲಾ ನಡೀತಾ ಇರೋ ಕಾರ್ಯಕ್ರಮ ಆಗಿರ್ತದೆ. ಸಂಪೂರ್ಣ ನಿಯಮಾನುಸಾರ ಮತ್ತು 100% ಪಾರದರ್ಶಕ ನಡೀತಾ ಇರೋ ಕಾರ್ಯಕ್ರಮ. ಇದರ ಸಂಪೂರ್ಣ ಮಾಹಿತಿಯನ್ನು BLO ಹಂತದಲ್ಲಿ, ERO ಹಂತದಲ್ಲಿ, DO ಹಂತದಲ್ಲಿ ಮತ್ತು CO ಹಂತದಲ್ಲಿ ಸಮೇತ ನಾವು ಎಲ್ಲ ಪೊಲಿಟಿಕಲ್ ಪಾರ್ಟೀಸನ್ನು ಕೊಡ್ತಾ ಇರ್ತೀವಿ. ನಾನು ಎಲ್ಲರ ಹತ್ರ ಮನವಿ ಮಾಡ್ತೀನಿ, ದಯವಿಟ್ಟು ಉಳಿದಿರುವ ಒಂದು ಅರೌಂಡ್ 8% ಪ್ರಗತಿಗೆ ಸಹಕರಿಸಬೇಕು. ಉಳಿದಿರುವ 46 ಲಕ್ಷ ಫಾರ್ಮ್ಸ್ ಏನಿದೆ ಅದನ್ನು ದಯವಿಟ್ಟು ತಾವುಗಳು ಫಿಲ್ ಮಾಡಿ ಸೈನ್ ಮಾಡಿ BLO ಹತ್ರ ವಾಪಸ್ ಕೊಡಬೇಕು. ತಾವು ಅಕಸ್ಮಾತ್ ಇಲ್ಲದೇ ಸಂದರ್ಭಗಳಲ್ಲಿ ತಮ್ಮ ಪರವಾಗಿ ತಮ್ಮ ಮನೆಯಲ್ಲಿರುವ ಯಾರೋ ಒಂದು ಅಡಲ್ಟ್ ಸದಸ್ಯರು ಸೈನ್ ಮಾಡಬಹುದಾಗಿದೆ. 2002ರ 2002 SIR ಡೇಟಾ ಸಿಕ್ಕಿಲ್ಲ ಅಂದ್ರೂ ಸಮೇತ ಪ್ಲೀಸ್ ಸೈನ್ ದ ಫಾರ್ಮ್ ಅಂಡ್ ಗಿವ್ ಇಟ್ ಬ್ಯಾಕ್. ದಯವಿಟ್ಟು ಸಹಿ ಮಾಡಿ ಫಾರ್ಮನ್ನು ವಾಪಸ್ ಕೊಟ್ಟರೆ ತಮ್ಮ ಹೆಸರು ಡ್ರಾಫ್ಟ್ ರೋಲಲ್ಲಿ ಬರ್ತದೆ. ಡ್ರಾಫ್ಟ್ ರೋಲ್ ಪಬ್ಲಿಷ್ ಆದ ನಂತರ ಮುಂದಿನ ಪ್ರಕ್ರಿಯೆ ಕುರಿತು ನಾನು ಕನಿಷ್ಠ ಆಗಸ್ಟ್ ಫಸ್ಟ್ ವೀಕಲ್ಲಿ ಐ ಹ್ಯಾವ್ ಡೀಟೇಲ್ಡ್ ಪ್ರೆಸ್ ಕಾನ್ಫರೆನ್ಸ್ ಎಕ್ಸ್ಪ್ಲೇನ್ ಆಲ್ ಆಫ್ ಯು. ಸೊ ಒನ್ಸ್ ಅಗೇನ್ ಐ ಥ್ಯಾಂಕ್ ಯು ವೆರಿ ಮಚ್. ಮುಂದಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಇನ್ಸೈಟ್ ನ್ಯೂಸ್ 14.